ನಿಮ್ಮ ಪ್ರಶ್ನೆಯನ್ನು ನೀವು ಅನುದಾನ ಪರಿಹಾರ ನೀಡುವ ದೃಷ್ಟಿಯಲ್ಲಿ ಕನಿಷ್ಠ 50 ಕೋಟಿ ನಗರ ಭಾಗದಲ್ಲಿ ಹಾನಿಯಾದ ನಗರ ಭಾಗದಲ್ಲಿ ಹಾನಿಯಾದ ರಸ್ತೆಗಳಿಗೆ ಪುನರ್ ನಿರ್ಮಾಣಕ್ಕೆ ಅನುದಾನವನ್ನು ನೀಡಬೇಕಾಗಿ ವಿನಂತಿ ಮಾಡಿದೆ. ಅದರ ಜೊತೆಗೆ ಉಡುಪಿ ನಗರಕ್ಕೆ ಒಂದು ಹೊಸ ಯುಜಿಡಿ ಯೋಜನೆ, ಅದೇ ರೀತಿ ಈಗಾಗಲೇ ನಮ್ಮ ಉಡುಪಿಯ ನಗರಸಭೆಯನ್ನು ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಈಗಾಗಲೇ ಎಲ್ಲ ಅರ್ಹತೆಗಳು ಉಡುಪಿ ಜನರನ್ನು ಮೆಚ್ಚಿಸಿಕೊಂಡು ಟಿವಿಯಲ್ಲಿ ಬರ್ಬೇಕಂದ್ರೆ ಮಾತಾಡ್ತದೆ ಇಲ್ಲಿ ಕೂತ್ಕೊಂಡು ನಿಮ್ಮ ಪ್ರಶ್ನೆ ಕೇಳಿ. ಅದೇ 3 ವರ್ಷದಲ್ಲಿ ಯಾವುದೇ ರೀತಿಯ ನಗರಸಭೆ ವ್ಯಾಪ್ತಿಗೆ ಕೆಲಸ ಆಗಬೇಕಲ್ಲ, ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನಗಳು ಬಿಡುಗಡೆ ಆಗಿಲ್ಲ. ಅಷ್ಟನ್ನು ಕೇಳಿ, ಅನುದಾನ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಉಡುಪಿಗೆ ಒಳ್ಳೆ ಅನುದಾನನೇ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಕೇಳಿದರೆ SFCಲಿ 2023ರಲ್ಲಿ SFC ಮುಕ್ತ ನಿಧಿಯಲ್ಲಿ 2 ಕೋಟಿ 11 ಲಕ್ಷ, ಕುಡಿಯುವ ನೀರಿಗೆ 10 ಲಕ್ಷ. 2024ರಲ್ಲಿ 2 ಕೋಟಿ 64 ಲಕ್ಷ, ಮತ್ತೆ ಕುಡಿಯುವ ನೀರಿಗೆ 8,23,000. 25ರಲ್ಲಿ 2 ಕೋಟಿ 16 ಲಕ್ಷ, ಮತ್ತೆ ಕುಡಿಯೋ ನೀರಿಗೆ 9.44 ಲಕ್ಷ. ಒಟ್ಟು ಸಭಾಧ್ಯಕ್ಷರೇ SFCಲಿ 7 ಕೋಟಿ ದುಡ್ಡು ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ಮತ್ತೆ ಕುಡಿಯೋ ನೀರಿಗೆ 27 ಲಕ್ಷ ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ಮತ್ತೆ 15ನೇ ಹಣಕಾಸು ಆಯೋಗದ ಅನುದಾನದ ಅಡಿಯಲ್ಲಿ 3 ವರ್ಷಗಳಿಂದ 23ಕ್ಕೆ 5 ಕೋಟಿ 14 ಲಕ್ಷ, 23-24ಕ್ಕೆ 543 ಲಕ್ಷ, ಆಮೇಲೆ 25ಕ್ಕೆ 572. ಇದು ಬೇರೆ ಸಭಾಧ್ಯಕ್ಷರೇ. ಈ ಹಣ ಸಚಿವರೇ ತಾವು ಹೇಳ್ಬಿಡ್ತೀನಿ, ಆಮೇಲೆ ಕೇಳಿ, ಆಮೇಲೆ ಹೇಳ್ಬಿಡ್ತೀನಿ. ಆಮೇಲೆ ಸಭಾಧ್ಯಕ್ಷರೇ, ಇದೆಲ್ಲ ಆದ್ಮೇಲೆ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಅಂತ 4 ಯೋಜನೆ ಅಡಿಯಲ್ಲಿ 22-23ನೇ ಸಾಲಿನಲ್ಲಿ ಸುಮಾರು 40 ಕೋಟಿ ರೂಪಾಯಿಗಳು ಇದಕ್ಕೆ ಮಂಜೂರಾಗಿರ್ತದೆ ಸಭಾಧ್ಯಕ್ಷರೇ. ಅದಾದ ನಂತರ 15ನೇ ಹಣಕಾಸಿನಲ್ಲಿ ಮತ್ತೆ ಸಭಾಧ್ಯಕ್ಷರೇ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸಹ SBML ಸಹ ನಾವು ಹಣವನ್ನ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತೆ ಈ SFCಲಿ 23ರಲ್ಲಿ 514 ಲಕ್ಷ, 24ರಲ್ಲಿ 543 ಮತ್ತು 25ರಲ್ಲಿ 286 ಲಕ್ಷ ಸಭಾಧ್ಯಕ್ಷರೇ. ಮತ್ತೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 15 ಕೋಟಿ ಬಿಡುಗಡೆ ಆಗಿತ್ತು. 15 ಕೋಟಿ ರೂಪಾಯಿ ಸಹ ಈ 3 ವರ್ಷದಲ್ಲಿ ಖರ್ಚು ಮಾಡಿದೀವಿ ಸಭಾಧ್ಯಕ್ಷರೇ, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ಸಿಪಾಲಿಟಿಗೆ ಸಭಾಧ್ಯಕ್ಷರೇ. ಮತ್ತೆ ಬಾಕಿ ಇರೋ ಅನುದಾನ ಸಭಾಧ್ಯಕ್ಷರೇ, SFCಲಿ 15ನೇ ಹಣಕಾಸು ಯೋಜನೆಯಲ್ಲಿ 1ನೇ ಕಂತು 2 ಕೋಟಿ 86 ಲಕ್ಷ ಹಣ ಬಂದೈ ಸಭಾಧ್ಯಕ್ಷ. ಈಗಾಗಲೇ ಬಿಡುಗಡೆ ಮಾಡಿ ಅಲ್ಲಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇನ್ನು 2ನೇ ಕಂತಿನ ಹಣ ಕೇಂದ್ರ ಸರ್ಕಾರದಿಂದ ಬರಬೇಕು ಸಭಾಧ್ಯಕ್ಷ.